ಕಳೆದ ರಾತ್ರಿ ಸುರಿದ ಭಾರೀ ಮಳೆಯು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅವಾಂತರ ಸೃಷ್ಟಿಸಿದೆ. ಪಟ್ಟಣದ ಸಂತೆ ಮೈದಾನ ಪ್ರದೇಶದ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರ ಬದುಕು ಅಸ್ತವ್ಯಸ್ತಗೊಂಡಿದೆ. ಪುರಸಭಾಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಕಾರಣ ಅಂತ ಆರೋಪಿಸಿ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಪ್ರಮುಖವಾಗಿ ಸಂತೆ ಮೈದಾನದ ಪ್ರದೇಶಗಳ ನಿವಾಸಿಗಳು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಮಳೆ ನೀರು ಚರಂಡಿ ನೀರಿನೊಂದಿಗೆ ಸೇರಿ ಮನೆಗಳಿಗೆ ನುಗ್ಗಿದ್ದು ರಾತ್ರಿ ಇಡೀ ಜನರಿಗೆ ನಿದ್ದೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಥಳೀಯರು ಸಮಸ್ಯೆ ಕುರಿತು ಪುರಸಭಾ ಸಿಬ್ಬಂದಿ ಹಾಗೂ ಸದಸ್ಯರಿಗೆ ದೂರವಾಣಿ ಕರೆ ಮಾಡಿದ್ರೂ ಯಾರೊಬ್ಬರೂ ಸ್ಪಂದಿಸಿಲ್ಲ ಅಂತ ದೂರಿದ್ದಾರೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಇದೇ ಪರಿಸ್ಥಿತಿ ಮರುಕಳಿಸ್ತಾ ಇದ್ದು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಪ್ರದೇಶದ ಚರಂಡಿಗಳಲ್ಲಿ ನೀರು ನಿಂತು ದುರ್ವಾಸನೆ ಹರಡುತ್ತಿದೆ. ಅಲ್ಲದೆ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಬದುಕುವಂತಾಗಿದೆ ಅಂತ ಜನರು ಅಳಲನ್ನ ತೋಡಿಕೊಂಡಿದ್ದಾರೆ. ಕೂಡಲೇ ಜನಪ್ರತಿನಿಧಿಗಳು ಮತ್ತು ಪುರಸಭಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ. ಅಜಯ್ ಸ್ಥಳೀಯ ನಿವಾಸಿ. ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆ ಚರಂಡಿ ನೀರು ಮತ್ತು ಮಳೆ ನೀರು ನುಗ್ಗಿ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹಳಷ್ಟು ಮನೆಗಳಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಪುರಸಭಾ ಸಿಬ್ಬಂದಿಗೆ ಫೋನ್ ಮಾಡಿದ್ರೂ ಸ್ಪಂದನೆ ನೀಡಲಿಲ್ಲ. ಪ್ರತಿ ಸಲವೂ ಇದೇ ಪರಿಸ್ಥಿತಿ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿ ಸಮಸ್ಯೆ ಮತ್ತು ನೀರಿನ ನಿಲುಗಡೆ ಸಮಸ್ಯೆ ಬಗೆಹರಿಸಬೇಕು. ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ರೋಗಗಳು ಬರುವ ಭೀತಿ ಇದೆ ಅಂತ ಹೇಳಿಕೊಂಡಿದ್ದಾರೆ. ವರಲಕ್ಷ್ಮಿ ಸ್ಥಳೀಯ ನಿವಾಸಿ. ಸುಮಾರು 30 ವರ್ಷಗಳಿಂದ ನಮ್ಮ ಪರಿಸ್ಥಿತಿ ಇದೇ ಆಗಿದೆ. ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಚರಂಡಿ ಸ್ವಚ್ಛತೆ ಮಾಡ್ತಿಲ್ಲ ಮತ್ತು ನಮ್ಮ ಸಮಸ್ಯೆ ಬಗೆಹರಿಸ್ತಿಲ್ಲ. ನಮ್ಮ ಸಮಸ್ಯೆ ಕೇವಲ ಇಲ್ಲದಂತಾಗಿದೆ, ಅಂದ್ರೆ ಗಮನಕ್ಕೆ ಬಾರದಂತಾಗಿದೆ. ನಮ್ಮ ತೊಂದರೆಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂದಿದ್ದಾರೆ. ರಾತ್ರಿ ಸರಿಗೆ ನಡುಗ್ಲುತ್ತಾವೆ ನೀರು ಫೋನ್ಗಳು ಮಾಡಿ 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 ಯಾವ ನನ್ನ ಮಗನ ಬರಲ್ಲ, ಯಾವ ನನ್ನ ಮಗನ ಬಂದಾಗ ಮುಂದೆ ಪಾಟ್ ಮುದ್ದಾಕ್ತೀನಿ ಒಬ್ಬೊಬ್ಬ ನನ್ನ ಮಗನಿಗೆ. ಯಾಕ ಈ ಬಿಟ್ಟು ಕೌಸ್ಲೇರ್ಗೆ ಕಾಪಾಡು. ಬಂದು ಓಟ್ ಹಾಕೊಂಡು ತಿರ್ಗಾ ನೋಡಿ ಜನಗಳ ಮಕ್ಕಳು ರಾತ್ರಿ ಎಲ್ಲ ನಿಂತಿಲ್ಲ ಮನೆಗಳಾಗ. ಹಿಂಗೇನು ಮಾಡೋದ? ಫೋನ್ ಮಾಡಿದ್ವಿ ಕೌನ್ಸಿಲರ್ಕ? ಹೌದು ಮಾಡಿದ್ವಿ ಎಲ್ಲರೂ ಬಿಸಿ ಅಧ್ಯಕ್ಷ ಮಾಡಿಲ್ಲ. ಲಾಸ್ಟ್ಗೆ ಅದನ್ನ ಕಳಿಸೋದು ಪಾಪ JCB. ಹೆಸರು ಅಜಯ್ ಏನಂತ ಹೇಳಿ. ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸಂತೆ ಮೈದಾನ ಎಂಬ ನಗರದಲ್ಲಿ ಏರಿಯಾದಲ್ಲಿ ಅದು ಸುಮಾರು 8 ಗಂಟೆ ಮಳೆ ಪ್ರಾರಂಭವಾಗುತ್ತೆ. ಆ ಮಳೆ ಪ್ರಾರಂಭವಾದ ಸಂದರ್ಭದಿಂದ ಹಿಡಿದು ಸುಮಾರು ರಾತ್ರಿ ಮಧ್ಯರಾತ್ರಿ 3 ಗಂಟೆವರೆಗೂ ಮಳೆ ಸುರಿದು ಮನೆಗಳೆಲ್ಲ ನೀರಿನ ವ್ಯವಸ್ಥೆ ತುಂಬ ಒಂದು ಅನೈತಿಕ ವ್ಯವಸ್ಥೆ ಶುರುವಾಗುತ್ತೆ. ಮನೆಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿಯ ಈ ಮುನ್ಸಿಪಾಲಿಟಿ ಆಗಿರ್ಬೋದು ತಾಲೂಕು ಯಾವ ರೀತಿ ನಮ್ಮದು ಕನಿಷ್ಠ ಒಂದು ರೀತಿ ಸ್ಪಂದಿಸ್ತಾ ಇಲ್ಲ ಜನ. ನಮಗೆ ಇಲ್ಲಿ ಜನಗಳು ತಮ್ಮದೇ ಒಂದು ವೈಯಕ್ತಿಕ ಕಾರಣಗಳಿಂದ ಜನಗಳು ಮನೆಗಳಿಂದ ಆಚೆ ಹೋಗಿ ರೋಡ್ ಬದಿಯಲ್ಲಿ ನಿಂತುಕೊಂಡು ಅವರ ಸಮಸ್ಯೆಗಳಿಗೆ ಅವರು ಹೊಣೆಗಾರರಾಗಿದ್ದಾರೆ. ಯಾವುದೇ ರೀತಿಯ ಸರ್ಕಾರ ಇದಕ್ಕೆ ಆ ರಾತ್ರಿಯಲ್ಲಿ ಹೊಣೆಗಾರಿಕೆ ಆಗಲಿಲ್ಲ. ಇಲ್ಲಿ ಜನಗಳು ನೋಡ್ತಾ ಇದ್ದೀರಾ, ಅವರವರ ಮನೆಗಳಿಂದ ಅವರೇ ಸ್ಪಂದಿಸಿಕೊಂಡು ನೀರುಗಳನ್ನು ಆಚೆ ತಂದು ಇವತ್ತು ಕೆಲವು ಅಧಿಕಾರಿಗಳು ಎಷ್ಟು ಬಂದು ನೋಡ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಅವ್ರನ್ನ ಕಟ್ಟಿರುವಂಥ ಈ ಮೂಲಸೌಕರ್ಯಗಳು, ಚರಂಡಿ ವ್ಯವಸ್ಥೆಗಳು, ಆಳಾದ ನೀರು ಅವಮಾನ ವರದಿ ಅವ್ರ ಇಲಾಖೆ ರಾತ್ರಿ ವರದಿ ಕೊಟ್ಟಿದೆ. ಮಳೆ ಇದೆ ಬರುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ ಅಲ್ಲಿ ಊರುಗಳನ್ನು ಬೇಸಿಗೆ ತೆಗೆದಿದೆ. ಬೇಸಿಗೆ ಹುಳು ತೆಗೆದೆ ಅವ್ರು ಮಳೆ ಬಂದಾಗ ಹುಳು ತೆಗೆಯೋದು ಸ್ಲ್ಯಾಬ್ ಹಾಕ್ತೀವಿ ಅಂತಂದು ಸ್ಲ್ಯಾಬ್ ಹಾಕಿಲ್ಲ. ಸ್ಲ್ಯಾಬ್ ಹಾಕಂದ್ರೆ ಅಂದರೆ ನೀರು ಖಾಲಿ ನೀರು ಹೋಗ್ತಾ ಅಲ್ಲಿ ಇಲ್ಲೇ ಒಂದು ದೊಡ್ಡದಾಗಿ ಒಂದು ಚರಂಡಿ ಕ್ರಿಯೇಟ್ ಮಾಡಿ ನೀರು ಕೊಡೋ ಸ್ಟಾಕ್ ನಿಂತ್ಕೊಂಡು ಯಾವ್ದು ನಿಂತೀವೋ ಅದು ನೀರು ಹೋಗುತ್ತೆ. ಈಗೆಲ್ಲ ಜಸ್ಟ್ ಬಂದು ನೋಡಿಕೊಂಡು ಅವರೇ ಆದ ಒಂದು ವಯಸ್ಸು ಕಾರಣ ಕೊಟ್ಟು ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಈ ಮುನ್ಸಿಪಾಲಿಟಿ ನಗರದ ಅಭಿವೃದ್ಧಿ ಅಂತ ಹೇಳ್ಬೇಕು ನಾವು. ಅವ್ರಿಗೆಲ್ಲ ಏನಾದರೂ ಕೌನ್ಸಿಲರ್ ಫೋನ್ ಎತ್ತಿಲ್ಲ ಅಣ್ಣ, ಫೋನೇ ಎತ್ತಿಲ್ಲ ಕೌನ್ಸಿಲರ್. ಸುಮಾರು ಒಂದು 50 ಸರಿ ಮಾಡಿರ್ತೀನಿ. ಬಿಸಿ ಬಂದಿರುತ್ತೆ. ಕಾಲುವೆಗಳು ಎತ್ತಿದ್ರು ಸ್ಲ್ಯಾಬ್ ಹಾಕ್ತೀವಿ, ಮಾರನೇ ದಿವಸನೇ ಸ್ಲ್ಯಾಬ್ ಹಾಕ್ಬಿಡ್ತೀವಿ, ಯಾವುದೇ ಆಗಲಿ ತೊಂದರೆ ಇರಲ್ಲ ಅಂತೇಳಿ. ಸೊಳ್ಳೆಗಳು ವಿಪರೀತ ಸೊಳ್ಳೆಗಳು, ರೋಡು ಸರಿಯಾಗಿ ವ್ಯವಸ್ಥೆ ಇಲ್ಲ. ಕೇವಲ ಈ ಒಂದು ರಾತ್ರಿ ಇರ್ತಲ್ಲ ಸುಮಾರು 30 ವರ್ಷಗಳ ಹಿಂದಿನಿಂದ ಜನ ಇಲ್ಲಿ ವಾಸ್ತಾ ಇದ್ದಾರೆ. ಇದೇ ಸಮಸ್ಯೆಯನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಮುನ್ಸಿಪಾಲಿಟಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಸರ್ಕಾರವನ್ನು ಘೋಷಿಸಬೇಕಾಗುತ್ತದೆ. ಜನಗಳಿಗೆ ಒಂದು ಮೂಲ ಸೌಕರ್ಯ ಒದಗಿಸ್ಕೊಡೋಕ್ಕೆ ಸರ್ಕಾರದ ಸೌಲಭ್ಯ ಆಗ್ತಿಲ್ಲ. ಕೇವಲ ಓಟಿಗಾಗಿ ಮನೆಗಳಿಂದ ಬರ್ತಾರೆ, ದುಡ್ಡು ಕೊಟ್ಟು ಓಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಒಂದು ರೀತಿಯಲ್ಲಿ ಕಾರಣ ಆಗ್ತಾ ಇದ್ದಾರೆ. ನಮ್ಮ ಕೌನ್ಸಿಲರ್ 5 ವರ್ಷ ಆಗೈತೆ. ಮೊನ್ನೆ ಮುನ್ಸಿಪಲ್ ಕಡೆಯಿಂದ ಬಕೆಟ್ಗಳು ಕೊಟ್ಟರು ಅಂತ ಹೇಳ್ಬಿಟ್ಟು ಅವತ್ತು ಬಂದಿರೋದಷ್ಟೇ. 5 ವರ್ಷ ಆಗೈತೆ. ಏನಕ್ಕ ಪುರಸಭೆಯಿಂದ ಕೊಟ್ಟಿರೋದು ಮಕ್ಕಳು ಮರಿ ಲಕ್ಷ್ಮಿ ಅಂತ. ಈ ಮಕ್ಕಳು ಮರಿನ ಹಾಕೊಂಡು ಮನೆಗಳಲ್ಲಿ ಇದೇ ಕಷ್ಟ ಬೀಳ್ತಾನೆ ಇದ್ದೀವಿ 30 ವರ್ಷದಿಂದ. ಯಾವುದೇ ಒಂದು ಇವರು ಮುನ್ಸಿಪಾಲ್ ಅವ್ರು ಬಂದು ಬೇಸಿಗೆ ಕಾಲದಲ್ಲಿ ಅದೆಲ್ಲ ಮೇನ್ ಚರಂಡಿ ಎಲ್ಲ ತೆಗಿಬೇಕು. ಅವ್ರು ಯಾವುದೋ ಒಂದು ಮಾಡಿಲ್ಲ. ನಾವು ಯಾವಾಗ ಹೋಗಿ ಮುನ್ಸಿಪಲ್ ಹತ್ರ ಗಲಾಟೆ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಮಕ್ಕಳು ಮರಿನ ಹಾಕೊಂಡು ಸಾಯಿಬಾಬಾ ದೇವಸ್ಥಾನದ ಹತ್ರ ರೋಡ್ ಮೇಲೆ ನಿಂತ್ಕೊಂಡಿರ್ತಾರೆ ಅರ್ಧರಾತ್ರಿಯಲ್ಲಿ ಹೋಗಿ. ಇಲ್ಲಿ ಕೇಳೋರು ಮಾಡೋರು ಯಾರೂ ಇಲ್ಲ. ನೋಡ್ತಾರೆ, ಬರ್ತಾರೆ, ಮತ್ತೆ ಹೋಗ್ತಾರೆ ಸರ್. ರಾತ್ರಿ ಯಾರು ಬಂದಿಲ್ವೇ? ನಮ್ಮ ಯಾರು ಬರಲ್ಲ ಸರ್. ಈ ಕಡೆ ಯಾರು ಬರಲ್ಲ. ಬಂದು ನೋಡ್ಕೊಂಡು ಹೋಗ್ತಾರೆ ಎಷ್ಟೋ ಅಷ್ಟೇ, ಮತ್ತೆ ಯಾರು ಬರಲ್ಲ. ಇದು ನಿಮ್ಮ ವ್ಯವಸ್ಥೆ ಏನು, ನಿಮ್ಮ ಮಕ್ಕಳು ಮರಿ ಏನು, ನೀವು ಏನ್ ಮಾಡಿದ್ರಿ ಅಂತ ಯಾರು ಕೇಳೋರಿಲ್ಲ ಸರ್ ಇಲ್ಲಿ.
ಇವತ್ತು ನಾಳೆ ಬೀಳೋ ತರ ಇದೆ ನಮ್ಮ ಮನೆಗಳೆಲ್ಲ. ಲಾಸ್ಟ್ ಮನೆ ನಡೆಸಿ ಒಂದ್ ಮನೆ ಬಿದ್ದೇ ಹೋಗಿದೆ ಸರ್, ಎರಡು ಮನೆ